ಸರ್ ಪಂದ್ಯಾಟ ಪ್ರಾರಂಭಿಸಿ ಸರ್. ಅಲ್ಲಿ ಗ್ರೌಂಡ್ ಒಳಗೆ ಯಾರು ಇರಬಾರ್ದು, ದಯವಿಟ್ಟು ಹೊರಗೆ ಹೋಗ್ಬೇಕು. ಅಲ್ಲಿ ಮಕ್ಕಳು, ಪುಟಾಣಿ ಮಕ್ಕಳು. ಓಕೆ, ಮೊದಲ ಚೆಂಡಿಗಾಗಿ ನವೀನ್. ಮೊದಲ ಓವರ್ನ ಮೊದಲ ಚೆಂಡು ಕಟ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಡಾಟ್ ಬಾಲ್ ಸರ್ಪಡ ಅಂಕಿಅಂಶ ಬಡಿಯನ್ನು ತಲುಪ್ತಾ ಇದೆ. ಎರಡನೇ ಬಾರಿ ಎಸೆದಿರ್ತಕ್ಕಂಥದ್ದು ಚೆಂಡು ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ರಜ್ಜೆ ಕ್ರಮಿಸ್ತಾ ಇದೆ. ಒಂದು ಹೊಡೆದ ಮುಖಾಂತರವಾಗಿ ಪಾಂಡವ ಖಾತಾರಭಾವನ ಕಾಣ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಕಮ್ ಬ್ಯಾಕ್ ಎಸೆಗಾರಿಕೆಯನ್ನು ಮಾಡ್ತಾ ಇದ್ದಾರೆ ನವೀನ್. ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥದ್ದು ಚೆಂಡು ಫುಲ್ ಶಾಟ್ ಪರ್ಫೆಕ್ಟ್ ಆಗಿ ದಾಖಲಾತಿಯನ್ನು ಕಾಣ್ತಾ ಇಲ್ಲ. ರನ್ಔಟ್ ಆಗಿ ಬಹಳಷ್ಟೊಂದು ಮನವಿಗೆ ಪುರಸ್ಕಾರಗಳಿಲ್ಲ. ಒಂದು ದೊಡ್ಡದ ಸೇರ್ಪಡೆ ಅಂಕಿಅಂಶ ಬಡಿಯನ್ನು ತಲುಪ್ತಾ ಇದೆ. ಈ ನಡುವೆ ಹೋದರೆ ಅವಳಿಸಿಕೊಂಡು ಬೀಸುವಂತ ಪ್ರಯತ್ನ. ಡಾಟ್ ಬಾಲ್ ಸೇರ್ಪಡೆ. ಓಟಗಳಿಗೆ ಅವಕಾಶಗಳು ಬಾರಿ ಕೊಡ್ತಾ ಇಲ್ಲ. ಅಂಪೈರ್ಸ್ 1 ನಿಮಿಷ ಸರ್. ಚಪ್ಪಲಿ ಅಲೋ ಇಲ್ಲ, ದಯವಿಟ್ಟು ಚಪ್ಪಲಿನ ಬಿಟ್ಟು ಪಂದ್ಯಾಟವನ್ನು ಆಡಬೇಕಾಯ್ತು. ಬರೀ ಕಾಲಿನಲ್ಲಿ ಪಂದ್ಯಾಟವನ್ನು ಆಡಬೇಕಾಗುತ್ತೆ. ಕ್ರಿಕೆಟ್ ನಲ್ಲಿ ಬಹಳಷ್ಟು ಒಂದು ನಿಯಮಗಳು ಇವತ್ತಿಗೆ ಜಾರಿಯಲ್ಲಿದೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥದ್ದು ಚೆಂಡು ಮಿಡುವಿಕೆಳ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಬೇರಸಿನ ಹೊಡೆದವನ್ನು ದಾಖಲಿಸಿದ್ರು ಕೂಡ ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಈ ಹಂತದಲ್ಲಿ ಕೇವಲ ಹೊಂದೋಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ಹಂತವನ್ನು ಕಂಡುಕೊಂಡ್ರೆ ದಣದ ಒಟ್ಟುವರೆ ಗಳಿಕೆವಾಗ ಮೊದಲವನ ಚಾಲ್ತಿಯಲ್ಲಿ 3ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯೊಂದು ಎಸೆಗಾರಿಕೆಯನ್ನು ಮಾಡಿದ್ರೆ, ಅದೇ ರೀತಿ ಒಂದು ಕ್ಷೇತ್ರ ರಕ್ಷಣೆ ಕೂಡ. BSC ತೀರಾ ಶಾರ್ಟ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕವಾಗಿ ಲಾಂಗ್ ಆಫ್ ಫೇಲ್ ಮಾರ್ಗದಲ್ಲಿ ಸೀಮಾರಕ್ಕೆ ಅವರವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ಆ ರೋಟದ ಸೇರ್ಪಡೆವಾಗ ಅಂಕಿಅಂಶವನ್ನು ಕಾಣ್ತಾ ಇದೆ. ಸಿಕ್ಸರ್ ಬಾರಿ ಪವರ್ ಪ್ಲೇ ಹಂತದ ಮೊದಲ ಸಿಕ್ಸರ್ ದಾಖಲಾತಿಯನ್ನು ಮಾಡಿದ್ರು. ಅಲ್ಲಿ ಮುಕ್ತಾಯ ಕಂಡ 1 ಓವರ್ಗಳ ಬಳಿಕ ತಂಡದ ಒಟ್ಟುವರೆಗಳಿಗೆ 9 ಓಟಗಳು. ಎಂಡ್ ಆಫ್ ಓವರ್ ನಂಬರ್ 1, 9 without no loss. ಒಂಬತ್ತು ಹೊಡೆವನ್ನು ದಾಖಲಿಸಿದ್ದಾರೆ. VPL ಸೀಸನ್ 5 ಅಂಕಣದ ಭಾಗದಲ್ಲಿ ಮೊದಲ ದಿನದ ಪಂದ್ಯಾಟ ಸಾಗ್ತಾ ಇದೆ ಕೂಡ. ಚಿಂಡ್ರಾಸ್ 2 ಓವರ್ನ ಮೊದಲ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಮತ್ತೆರಡನೇ ಬಾರಿ ಈ ನಡುವೆ ಸಿಗಾರಿಕೆ ಭಾಗದಲ್ಲಿ ಬಹಳಷ್ಟು ಒಂದು ಚೆಂಡಿಗೆ ತಿರುವನ್ನು ನೀಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್. ಮತ್ತೆ 3ನೇ ಚೆಂಡಿಗಾಗಿ 3ನೇ ಬಾರಿ ಎಸೆದಿರ್ತಕ್ಕಂಥದ್ದು ಚೆಂಡು ತೀರ ನಗದವನ್ನ ಕಾಣ್ತಾ ಇಲ್ಲ. ಸ್ಲಾಟ್ ನಲ್ಲಿ ಹೋಗ್ತಾ ಇದೆ ಚೆಂಡು. ಡಾಟ್ ಬಾಲ್ ಆಗ್ತಾ ಇದೆ. ನಾಲ್ಕನೇ ಬಾರಿ ಲೋವರ್ ಫುಲ್ ಟಚ್ ಚೆಂಡು ಶಾರ್ಟ್ ಲೆಗ್ ಮೇಲ್ಭಾಗದಲ್ಲಿ ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸತತವಾಗಿ 4 ಚೆಂಡು ಕೂಡ ಡಾಟ್ ಬಾಲ್. ತಡದೊಟ್ಟುವರೆಗಳಿಗೆ
9 ಓಟಗಳು. ಎರಡನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಸಾಗ್ತಾ ಇದೆ. ಈ ನಡುವೆ ಮತ್ತೆ ಹೋದರೆ ಅವರಿಸಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ನಡುವೆ ಸಿಗಾರ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಸಿಗಾರಿಕೆನ ಔಟ್ ಸೈಡ್ ಆಫ್ ಸ್ಟಂಪ್ ರಚೆ ಕ್ರಮಿಸ್ತಾ ಇದೆ. ವೈಟ್ ಬಾಲ್ ಒಂದೊಡದ ಸೇರ್ಪಡೆ. ತೀರಾ ಶರಣಾಗಿ ಬೆದರ್ಕಂತ ಚೆಂಡು ಡೀಪ್ ವಿಕೆಟ್ ಬೇಕಾದಲ್ಲಿ ಕೆಳಗಳ ಗಾಳಿಯಲ್ಲಿ ಕ್ರಮಿಸ್ತಾ ಇದೆ. ಚೆಂಡಿ ನಡುವೆ ಓವರ್ ಕೂಡ ಮುಕ್ತವನ್ನ ಕಾಣುವ ಮುಖಾಂತರವಾಗಿ ಮೊದಲ ಹೋದರೆ ಆಗತವನ್ನ ಕಾಣ್ತಾ ಇದೆ. ಅಲ್ಲಿ 10ಕ್ಕೆ 1 ಡೇವಿಡ್ ಆಟ ಅಂತ್ಯವನ್ನ ಕಾಣ್ತಾ ಇದೆ. ಅಲ್ಲಿ ನ್ಯೂ ಬ್ಯಾಟರ್ ಸುಫಿಯಾನ್ ಇವಾಗ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಎರಡನೇ ಕ್ರಮಾಂಕದ ಬ್ಯಾಟ್ಸ್ಮನ್ ಆಗಿ ಸುಫಿಯಾನ್ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಅಲ್ಲಿ 2 ಓವರ್ಗಳ ಮುಕ್ತಾಯದ ಬಳಿಕ 10ಕ್ಕೆ 1 ಎಂಡ್ ಆಫ್ ಓವರ್ ನಂಬರ್ 2 10 ಫಾರ್ ಕಬಾಲಿ ಕಡೆಯಿಂದ ಹ್ಯಾಟ್ರಿಕ್ ಕಿಕ್ಸ್ ಅನ್ನು ಪಡೆದುಕೊಂಡ್ರೆ 500 ರೂಪಾಯಿಗಳ ಘೋಷಣೆ ಹೇಳ್ತಾ ಇದ್ದಾರೆ. ನಿಮ್ಮ ಆತ್ಮೀಯರು 500 ರೂಪಾಯಿ ಘೋಷಣೆ ಇಡ್ತಾ ಇದ್ದಾರೆ ಕೂಡ ಹ್ಯಾಟ್ರಿಕ್ ವಿಕೆಟ್ ಪಡೆದುಕೊಂಡ್ರೆ ಮಾತ್ರ. ಓಟಗಳಿಗೆ ಅವಕಾಶಗಳು ಈ ಹಂತದಲ್ಲಿ ಲಭಿಸ್ತಾ ಇದೆ. ವೈಟ್ ಬಾಲ್ ಸೂಚನೆಗಳು ಔಟ್ಸೈಡ್ ಆಫ್ ಸ್ಟಂಪ್ ಹೊರಚೆ ಕ್ರಮಿಸ್ತಾ ಇದೆ. 11 ಫಾರ್ 1 11ಕ್ಕೆ 1 ವಿಕೆಟ್ಸ್ ಅನ್ನು ಕಳೆದುಕೊಂಡಿದೆ ಪಾಂಡವಾಸ್. ಅಲ್ಲಿ ವೈಡ್ ರಿವ್ಯೂ ನೀಡಲಾಗ್ತಾ ಇದೆ. ಅಲ್ಲಿ 3ನೇ ತೀರ್ಪುಗಾರರಿಗೆ ಗಮನಿಸಿದ್ದಾರೆ. ಅಲ್ಲಿ ವಿಸಿಸಿ ಮತ್ತೆ ವೈಟ್ ಬಾಲ್ ರಾಯಲ್ ಕ್ರಿಕೆಟರ್ಸ್ ಮುಂದಿನ ಪಂದ್ಯದ ಸಿದ್ಧತೆಯಲ್ಲಿರಬೇಕಾಗುತ್ತೆ. ಇನ್ನಿಂಗ್ಸ್ ಮುಗಿದ ನಂತರ ಮೊದಲಾಗಿ ಟಾಸ್ಗಾಗಿ ಘೋಷಣೆ ನೀಡ್ತವೆ. ವೈಟ್ ಬಾಲ್ ಸೂಚನೆಗಳು ತಟ್ಟೆ ಮುಟ್ಟಿ ಓಡುವಂತ ಲೆಕ್ಕಾಚಾರ ಮಾಡಿದ್ರು. ರಿಸ್ಕಿ ಸಿಂಗಲ್ ಇವಾಗ ಕ್ಷೇತ್ರ ನಡುವಿಕೆನ ಮಾಡ್ತಾ ಇದ್ದಾರೆ ಕೂಡ. ರನ್ಔಟ್ ಅವಕಾಶಗಳಿತ್ತು. ಈ ಹಂತದಲ್ಲಿ ಡಾಟ್ ಬಾಲ್ ಸೇರ್ಪಡೆ ಅಂಕಿಅಂಶವನ್ನ ಕಾಣ್ತಾ ಇದೆ. ಭುವನ್ ಮತ್ತೆ ಸಿಗಾರಿಕೆ ಭಾಗದಲ್ಲಿ ಓಟಗಳಿಗೆ ಅವಕಾಶಗಳು ಈ ಹಂತದಲ್ಲಿ ಲಭಿಸ್ತಾ ಇದೆ. ವೈಟ್ ಬಾಲ್ ಬಹಳಷ್ಟು ಒಂದು ಅತಿಕ್ರಮ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಕ್ರಿಕೆಟ್ ಹಂತದಲ್ಲಿ ಕಂಡುಕೊಂಡ್ರೆ ಪ್ರತಿ ಒಂದು ಓಟ ಕೂಡ ಬಹಳಷ್ಟು ಒಂದು ಅತ್ಯಮೂಲ್ಯವಾಗಿರುತ್ತೆ. ಆ ಹಂತವನ್ನು ಕಂಡುಕೊಂಡ್ರೆ ಪಂದ್ಯದ ಗತಿಯನ್ನೇ ಬದಲಾಯಿಸುತ್ತೆ ಕೂಡ. ತೀರಾ ಶಾರ್ಟ್ ಆಗಿ ಬಿದಿರ್ಕಂತದ ಚೆಂಡು ಮಿಡು ವಿಕೆಟ್ ಬಲಭಾಗದಲ್ಲಿ ದಾಖಲಿಸಿದ್ರು. ಸುರಕ್ಷಿತ ಕ್ಷೇತ್ರ ರಕ್ಷಣೆ ಕೂಡ ಮುಂದುವರಿಕೆ ಮಾಡ್ತಾ ಇದ್ದಾರೆ. ಕೇವಲ 1 ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಅಲ್ಲಿ 3ನೇ ಓವರ್ ಚಾಲ್ತಿಯಲ್ಲಿ ತಂಡದ ಒಟ್ಟುವರಿ ಗಳಿಕೆ 13. ಭುವನ್ ಎಸೆರ್ಕಂತ ಚೆಂಡು 5 ಸ್ಟೆಪ್ ಸೂಚನೆಗಳು. ನೋ ಬಾಲ್
ನೋಬಾಲ್ ಸೂಚನೆಗಳು ಈ ಹಂತದಲ್ಲಿ ಫ್ರೀ ಚಾಲನೆ ಇದೆ. ಫ್ರೀ ಲಾಭಾಂಶ ಅದ್ಯಾವ ರೀತಿ ಸದುಪಯೋಗ ಪಡೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ. ಸುಫಿಯಾನ್ ಸ್ಟ್ರೈಕ್ ಅಲ್ಲಿದ್ದಾರೆ. ಭುವನ ಸಿಗಾರಿಕೆ ಭಾಗದಲ್ಲಿ ಭುವನ್ ಹೆಸರಿಕಂತ ಚೆಂಡು ಫ್ರೀ ಚೆಂಡ್ ಆಗ್ತಾ ಇದೆ. ಈ ಹಂತದಲ್ಲಿ ಒಂದರ ಬದಲಾಗಿ ಬಹಳಷ್ಟು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ನೋಟಗಳಿಗೆ ಅವಕಾಶಗಳು ಮಾಡಿಕೊಂಡಿದ್ದಾರೆ. ಅಲ್ಲಿ ದಳದ ಒಟ್ಟುವರಿಗಳಿಗೆ 15ಕ್ಕೆ 15 ಫಾರ್ 3ನೇ ಓವರ್ನ ಚಾಲ್ತಿಯಲ್ಲಿ ಮತ್ತೆ ಭುವನ್ ಹೆಸರಿಕಂದ ಚೆಂಡು ಹೋಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾರೆ. ಮತ್ತೆ ಡಾಟ್ ಬಾಲ್ ಬಹಳಷ್ಟು ಉತ್ತಮ ರೀತಿ ಒಂದು ಸಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಸರ್ ಅಂಪೇಸ್ ಅಲ್ಲಿ ಗುಡ್ ಸೂಚನೆಗಳು ಅಲ್ಲಿ ಗಮನಿಸ್ಕೊಳ್ಬೇಕಾಗುತ್ತೆ. ಅಲ್ಲಿ ಎರಡು ತಂಡಕ್ಕೂ ಕೂಡ ಒಂದೊಂದು ರಿವ್ಯೂ ಇರುತ್ತೆ. ಎರಡು ತಂಡಕ್ಕೂ ಕೂಡ ರಿವ್ಯೂ ಮುಗಿದೆ. ಓಕೆ ಅಂಪೈರ್ಸ್ ಅಲ್ಲಿ ಅಂಪೈರ್ಸ್ ಕಾಲ್ ಫೈನಲ್ ಕಾಲ್ ಆಗಿರುತ್ತೆ. ಅಲ್ಲಿ ಗುಡ್ ಬಾಲ್ ಕೊನೆ 2 ಸತ 3ನೇ ಓವರ್ ಚಾಲ್ತಿಯಲ್ಲಿ ಬಾಕಿ ಉಳಿತಾ ಇದೆ. ಮತ್ತೆ ಭುವನ್ 5ನೇ ಚೆಂಡಿಗಾಗಿ ಜೈ ಸ್ಟ್ರೈಕ್ ಅಲ್ಲಿದ್ದಾರೆ. ಜೈ ಹಸಿರ್ಕಂತ ಚೆಂಡು ಸ್ಕ್ವೇರ್ ಲೆಗ್ ಬಾಲ್ ಭಾಗದಲ್ಲಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ 2ನೇ ವಿಕೆಟ್ ಸ್ವಾಗತವನ್ನು ಕಾಣ್ತಾ ಇದೆ ಪಾಂಡವಾಸ್ ಕ್ರಿಕೆಟರ್ಸ್. ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ 2 ವಿಕೆಟ್ಸ್ ಅನ್ನ ಈಗಾಗಲೇ ಪಾಂಡವ ಕ್ರಿಕೆಟ್ಸ್ ಕಳೆದುಕೊಳ್ತಾ ಇದ್ದಾರೆ. ನ್ಯೂ ಬ್ಯಾಟರ್ ಚರಣ್ ಇವಾಗ ಎಂಟ್ರಿಯನ್ನು ಪಡಿತಾ ಇದ್ದಾರೆ. 3ನೇ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ ಭುವನ ಸಿಗಾರಿಕೋ ಭಾಗದಲ್ಲಿ. ಅಲ್ಲಿ 15ಕ್ಕೆ 2 3ನೇ ಓವರ್ನ ಕೊನೆ ಚೆಂಡು ಬಾಕಿ ಉಳಿತಾ ಇದೆ. 15 ಫಾರ್ 2. ಓಟಗಳಿಗೆ ಅವಕಾಶಗಳು ಮತ್ತೆ ಮಾಡಿಕೊಟ್ರು. ಕೇವಲ ಒಂದೋಟದ ಸೇರ್ಪಡೆ ಕೂಡ ಅಂಕಿಅಂಶವನ್ನು ಕಾಣ್ತಾ ಇದೆ. ಸೀಮಿತ ಪ್ರದೇಶದ ನಿಯಮದ ಉಲ್ಲಂಘನೆ. ಒಂದೋಟದ ಸೇರ್ಪಡೆ ಅಲ್ಲಿ 3 ಓವರ್ಗಳ ಮುಕ್ತಾಯ 16ಕ್ಕೆ 2. ಇನ್ನು 12 ಚೆಂಡುಗಳ ಪಂದ್ಯದ ಮೊದಲ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಆ 12 ಚೆಂಡುಗಳ ತರುವಾಯ ಅದೆಷ್ಟು ಇಂಪಾರ್ಟೆಂಟ್ ಓಟವನ್ನು ದಾಖಲಿಸಿದರೆ ಕಾದು ನೋಡಬೇಕಾಗಿದೆ. ಅಲ್ಲಿ ಮುಂದಿನ ಪಂದ್ಯಕ್ಕಾಗಿ ವಿಸಿಸಿ ಕ್ರೀಡಾಸ್ ವಿರುದ್ಧವಾಗಿ ರಾಯಲ್ಸ್ ತಂಡದ ನಾಯಕರು ಮುಖ್ಯ ವೇದಿಕೆ ಮುಂಭಾಗದಲ್ಲಿ ಟಾಸ್ ಪ್ರಕ್ರಿಯೆಗೆ ವೇದಿಕೆ ಮುಂಭಾಗದಲ್ಲಿ ಬನ್ನಿ ಎನ್ನುವ ಮೊದಲ ಕರೆ ರವಾನಿಸ್ತಾ ಇದ್ದಾವೆ. ಫಸ್ಟ್ ಕಾಲ್ ಫಾರ್ ಯು ಮೊದಲ ಕರೆ ನೀಡ್ತಾ ಇದ್ದಾವೆ ಕೂಡ. ಸಿಂಡ್ರೀಸ್ ಮತ್ತೆ ಸಿಗಾರಿಕೆ ಭಾಗದಲ್ಲಿ 4ನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ಪರಿಚಯಿಸ್ತಾ ಇದ್ದಾರೆ. ಕೂಟದ ದ್ವಿತೀಯ ಓವರ್ ಸಿಗಾರಿಕೆ ಭಾಗದಲ್ಲಿ ಅರ್ಥಾತ್ 4ನೇ ಓವರ್ ಚಾಲ್ತಿಯಲ್ಲಿ ಮೊದಲ ಓವರ್ನ ಮೊದಲ ಎಸೆತಕ್ಕಾಗಿ
ಮೊದಲ ಚೆಂಡು ಡಾಟ್ ಬಾಲ್ ಸರ್. ಅಲ್ಲಿ ಅಂಪೈರ್ಸ್ ಅಲ್ಲಿ ನಿಂತವ್ರು ಇಲಿಯಾಸ್ ಅವ್ರೆ, ಸ್ವಲ್ಪ ಕುಳಿತುಕೊಳ್ಳಿ ಸರ್. ಅಲ್ಲಿ ಕ್ಯಾಮ್ರಾ ಇದೆ. ಅಲ್ಲಿ ಅಣ್ಣ ರೆಡ್ ಶರ್ಟ್ ನೀವೇ, ವೈಟ್ ಫುಲ್ ಅವರ್, ದಯವಿಟ್ಟು ಅಲ್ಲಿ ಕುಳಿತುಕೊಳ್ಬೇಕು. ಎರಡನೇ ಬಾರಿ ನೆಟ್ಟನ ಹೊಡೆತವನ್ನು ದಾಖಲಿಸಿದ್ರು. ಇವಾಗ ಕೇವಲ ಒಂದೊಡದ ಸೇರ್ಪಡೆ ಅಂಕಿಅಂಶ ಬಡ್ಡಿಯನ್ನು ತಲುಪ್ತಾ ಇದೆ. ಒಂದೊಡದ ಸೇರ್ಪಡೆ ದಂಡದ ಒಟ್ಟುವರಿಗಳಿಗೆ ಇವಾಗ 17-2, 17-2. ಹದಿನೇಳಕ್ಕೆ 2 ಕ್ಷೇತ್ರ ರಕ್ಷಣೆ ಬದಲಾವಣೆ ಮುಂದುವರಿಕೆ ಮಾಡ್ತಾ ಇದ್ದಾರೆ. ತೀರಾ ಶರಣಾಗಿ ಬೆದರಿಕಂದ ಚೆಂಡು ಶಾರ್ಟ್ ಲೆಗ್ ಮೇಲ್ಭಾಗದಲ್ಲಿ ಸುಲಭವಾಗಿ ಸಾಧ್ಯತೆ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ 3ನೇ ವಿಕೆಟ್ ಸ್ವಾಗತವನ್ನು ಕಾಣ್ತಾ ಇದೆ. ಅಲ್ಲಿ ಸುಫಿಯಾನ್ ವಿಕೆಟ್ಸ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಅಲ್ಲಿ ನ್ಯೂ ಬ್ಯಾಟರ್ ಸುಭಾಷ್ ಎಂಟ್ರಿನ ಬಳಿತಾ ಇದ್ದಾರೆ. ತಡದೋಟುವರಿಗಳಿಗೆ 17ಕ್ಕೆ 3 ವಿಕೆಟ್ಸ್ ಆಘಾತವನ್ನು ಕಂಡಿದೆ ಪಾಂಡವಾಸ್ ಕ್ರಿಕೆಟರ್ಸ್. ಅಲ್ಲಿ ನ್ಯೂ ಬ್ಯಾಟರ್ ಸುಹಾಸ್ ಇವಾಗ ಎಂಟ್ರಿನ ಪಡೆದುಕೊಂಡ್ರು. ಸ್ಟ್ರೈಕ್ ಅಲ್ಲಿ ಕೂಡ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ವೈಟ್ ಬಾಲ್ ಅತಿಕ್ರಮ ಓಟದ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ತಡದೊಟ್ಟುವರಿಗಳಿಗೆ 18. ನಾಲ್ಕನೇ ಬಾರಿ ಹಸಿರ್ಕಂತ ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆಯ ಹೊರಭಾಗನ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ಕ್ಷೇತ್ರ ರಕ್ಷಣೆ ನಡುವಿಕೆಯನ್ನು ಮಾಡಿದ್ರು. ಈ ಹಂತದಲ್ಲಿ ತಡದೊಟ್ಟುವರಿಗಳಿಗೆ 22ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 22. ಈ ಹಂತದಲ್ಲಿ ಅಕ್ರಾಸ್ ಲೈನ್ ಒಳತವನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಡಾಟ್ ಬಾಲ್ ಆಗ್ತಾ ಇದೆ. ಕೊನೆಯ 1 ಎಸೆದ ಬಾಕಿ ಉಳಿತಾ ಇದೆ. ಪೂರ್ಣಾಂತರವಾಗಿ ಬೆದರಿಕಂತ ಚೆಂಡು ಶಾರ್ಟ್ ಲೆಗ್ ಮೇಲ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಓವರ್ ಕೂಡ ಮುಕ್ತವನ್ನು ಕಾಣ್ತಾ ಇದೆ. ಮುಕ್ತಾದ ಓವರ್ಗಳ ಸಂಖ್ಯೆ 4 ಓವರ್ಗಳ ಮುಕ್ತಾದ ಬಳಿಕ 23ಕ್ಕೆ 3 ವಿಕೆಟ್ಸ್ ಅನ್ನು ಕಳೆದುಕೊಂಡಿದ್ದಾರೆ. 23-3. ಕೊನೆ 6 ಜೋನ್ಗಳ ಪಂದ್ಯ ಬಾಕಿ ಉಳಿತಾ ಇದೆ. 5ನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ಅಜಿತ್ ರವನ್ನ ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ತಂಡದ ನಾಯಕರ ಎಸೆಗಾರಿಕೆ ಜಮಾನ ಕ್ಷೇತ್ರ ರಕ್ಷಣೆ ಹಂತದಲ್ಲಿ ಬದಲಾವಣೆ ಮುಂದುವರಿಕೆಯನ್ನು ಮಾಡ್ತಾ ಇದ್ದಾರೆ. ಸಮಯ ಸರಿದಂತೆ ಪಂದ್ಯಾಟಗಳು ಬಹಳಷ್ಟು ಒಂದು ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದ್ರೆ ಕ್ರೀಡಾಭಿಮಾನಿಗಳು ಬಹಳಷ್ಟು ಹೆಚ್ಚಾಗಿ ಪಂದ್ಯದ ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ತೀರಾ ಹೈ ಲಾಫ್ಟ್ ಶಾಟ್ ಬೇರಸೇರ ಹೊಡೆತ ತನ್ಮೂಲಕವಾಗಿ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟದ ಸೇರ್ಪಡೆ ಇವಾಗ ಅಂಕಿಅಂಶವನ್ನು ತಲುಪ್ತಾ ಇದೆ. 27ಕ್ಕೆ 3, 27-3. ಬಹುಶಃವಾಗಿ ಆ ಕ್ಷೇತ್ರ ರಕ್ಷಣೆ ನಡುವಿಕೆ ಈ ಹಂತದಲ್ಲಿ 2ನೇ ಬೌಂಡ್ರಿಯನ್ನ ಸುಹಾಸ್ ದಾಖಲಿಸ್ತಾ ಇದ್ದಾರೆ.
ಅಜಿತ್ ಹೆಸರಿಕಂದದ ಚೆಂಡು ಮತ್ತೆ ಫುಲ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಸ್ಕೋರ್ ಲೆಗ್ ಮೇಲ್ಭಾಗದಲ್ಲಿ ತಂಡದ ಒಟ್ಟುವರಿಗಳಿಗೆ 28ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 28 ಕನಿಷ್ಠ ಮೊತ್ತ ಇವಾಗ ಬಹಳಷ್ಟು ಒಂದು ಮೊತ್ತವನ್ನು ದಾಖಲಿಸ್ತಾ ಇದೆ. ಪೂರ್ಣಾಂತರವಾಗಿ ಬಿದ್ದಿರಕಂತ ಚೆಂಡು ರನ್ ಔಟ್ ಹೋದರೆ ಆಗತವನ್ನ ಕಾಣ್ತಾ ಇದೆ. ಅಲ್ಲಿ 28ಕ್ಕೆ 4ನೇ ವಿಕೆಟ್ ಸ್ವಾಗತವನ್ನು ಕೂಡ ಕಂಡಿದ್ದಾರೆ. ನ್ಯೂ ಬ್ಯಾಟರ್ ದಾವಿದ್ ಇವಾಗ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಅಜಿತ್ ಸೇರ್ಕಂತ ಚೆಂಡು ತೀರ ಯಾರ್ಕರಾಗಿ ಬೀಳ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡ ಅಂಕಿಅಂಶ ಬಟನ್ ತಲುಪ್ತಾ ಇದೆ. ಪೂರ್ಣಾಂತರವಾಗಿ ಬಿದ್ದಿರಕಂತ ಚೆಂಡು ಲಾಂಗರ್ ಮೇಲ್ಭಾಗದಲ್ಲಿ ದಾಖಲಿಸಿತಾ ಇದ್ದಾರೆ. ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಕೇವಲ ಒಂದೊಡದ ಸೇರ್ಪಡೆ ಆಯ್ತು ನಡುವೆ ರನ್ ಔಟ್. ನ್ಯೂ ಬ್ಯಾಟರ್ ಸಾಹಿಲ್ ವೀರಸೇನ ಹೊಡೆತ ತನ್ಮೂಲಕವಾಗಿ ಬೇಗ್ 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 ಸಿಕ್ಸ. ಆ ರೋಟದ ಸೇರ್ಪಡ ಜಾವೇದ್ ಜಾಕಿ ಮೊದಲ ಸಿಕ್ಸರ್ ಅನ್ನ ಮೊದಲ ಎಸೆದಲ್ಲಿ ದಾಖಲಿಸಿದ್ದಾರೆ. ಜಾವೇದ್ ಉರ್ಫ್ ಜಾಕಿ 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 ಸಿಕ್ಸರ್ ಮುಖಾಂತರವಾಗಿ ಮೊದಲ ಇನ್ನಿಂಗ್ಸ್ ಮುಕ್ತವನ್ನ ಕಾಣ್ತಾ ಇದೆ. 35ಕ್ಕೆ 5 ಪಂದ್ಯದ ಜಯಕ್ಕಾಗಿ 30-36 ಓಟಗಳು ಬರಬೇಕಾಗಿದೆ. ಅಲ್ಲಿ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಮುಂದುವರಿಕೆ ಪಾಂಡವಾಸ್ ಕ್ರಿಕೆಟ್ ತಂಡದ ಆಟಗಾರರು ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ.
ಅಲ್ಲ ಅಲ್ಲಿ 36 ಓಟಗಳ ಪಂದ್ಯದ ಜಯಕ್ಕಾಗಿ ಬರಬೇಕಾಗಿದೆ. ಅಲ್ಲಿ ಟಾರ್ಗೆಟ್ ಸಂಖ್ಯೆ 36 ಓಟಗಳು 30 ಎಸೆಗಳ ಮುಂದೆ 36 ಓಟಗಳು ಬರಬೇಕಾಗಿದೆ. ಭುವನ್ ಮತ್ತೆ ಅಜಿತ್ ಎಂಟನ್ನು ಪಡೆದಿದ್ದಾರೆ. ಅಲ್ಲಿ 35 ಓಟವನ್ನು ದಾಖಲಿಸಿದ್ದಾರೆ. ಜಯಕ್ಕಾಗಿ 36 ಓಟಗಳು ಬರಬೇಕಾಗಿದೆ. ಬಿರುಸಿನ ಆಟಗಾರ ಅಜಿತ್ ಮತ್ತೆ ಭುವನ್ ಇವಾಗ ಎಂಟನ್ನು ಪಡೆದಿದ್ದಾರೆ. ಅಲ್ಲಿ ಶಿರಾತನ ಪಂದ್ಯದ ಮುಂದುವರಿಕೆ ಮಾಡಬೇಕಾಗಿ ತೀರ್ಪುಗಾರರಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಮಳೆ ಬರುವ ಮುನ್ಸೂಚನೆಗಳು ಬಹಳಷ್ಟಿದೆ. ತೀರಾ ಫುಲ್ ಶಾಟ್ ಮೂಲಕವಾಗಿ ಸ್ಕೋರ್ ಮೇಲ್ಭಾಗದಲ್ಲಿ ಸಿಂಹಾರಕ್ಕೆ ಹೊರವರ ಕ್ರಮಿಸ್ತಾ ಇದೆ. ಸಿಕ್ಸರ್ ಬಾರಿ ಆ ರೋಟದ ಸರ್ ಪಡೆವಾಗ ಖಾತೆ ಕೂಡ ಆರಾಮನ ಕಾಣ್ತಾ ಇದೆ. ಅಲ್ಲಿ ವಿಸಿಸಿ ಮತ್ತೆ ರಾಯಲ್ ಕ್ರಿಕೆಟ್ ತಂಡದ ನಾಯಕರು ಟಾಸ್ ಪ್ರಕ್ರಿಯೆಗೆ ವೇದಿಕೆ ಮುಂಭಾಗದಲ್ಲಿ ಬನ್ನಿಯನ್ನು ಕರೆ ನೀಡ್ತಾ ಇದ್ದಾವೆ. ಆದಷ್ಟು ಬೇಗ ಶೀಘ್ರದಲ್ಲಿ ವೇದಿಕೆ ಮುಂಭಾಗದಲ್ಲಿ ಕೂಡಿಕೊಳ್ಬೇಕಾಗುತ್ತೆ. ಮಳೆ ಬರುವ ಮುನ್ಸೂಚನೆಗಳು ಬಹಳಷ್ಟು ಇದೆ. ಅಲ್ಲಿ ಅಂಪೈರ್ಸ್ಗಳು ಸರ್ ಚರ್ಚೆಗೆ ಬಹಳಷ್ಟು ಅವಕಾಶ ಇರಲ್ಲ. ಅಲ್ಲಿ ವ್ಯವಸ್ಥಾಪಕರ ಬಾಲಿನ ಹೆಸರು ಮಾಡಬೇಕು ಆದಷ್ಟು ಬೇಗ. ಆರ್ಗನೈಸರ್ಸ್ ಓಕೆ. ಅಲ್ಲಿ ಸಿಕ್ಸರ್ ಮುಖಾಂತರವಾಗಿ ಖಾತೆ ಕೂಡ ಆರಾಮನ ಕಾಣ್ತಾ ಇದೆ. 29 ಎಸೆತ ಜಯಕ್ಕಾಗಿ 29 ಓಟಗಳು ಬರಬೇಕಾಗಿದೆ. ಸಾರಿ 30 ಓಟಗಳು ಬರಬೇಕಾಗಿದೆ 29 ಎಸೆಗಳ ಮುಂದೆ. ಬಹಳಷ್ಟು ಸುತ್ತುವರಿತ ಹೊಡೆತ ಮತ್ತೆ ರಿಸ್ಕಿ ಸಿಂಗಲ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಇತ್ತು ಡಾಟ್ ಬಾಲ್. ಈ ನಡುವೆ ಔಟರ್ ಆಗ್ತಾ ಇದೆ. ಓಟಗಳಿಗೆ ಅವಕಾಶಗಳು ಮತ್ತೆ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡ ಅಂಕಿ ಅಂಶಗಳನ್ನು ತಲುಪ್ತಾ ಇದೆ. ಪೂರ್ಣಾಂತರವಾಗಿ ಬೆದರಿಕಂತದ ಚೆಂಡು ವೈಟ್ +1. ಸರ್ ಅಲ್ಲಿ ಓವರ್ ಮುಗಿದ ನಂತರ ಹೋಗ್ಬೇಕು. ಅಲ್ಲಿ ಅಂಪೈರ್ಸ್ಗಳು ಸರ್ ತಂಡದ ನಾಯಕ ಆಗ್ಲಿ ಯಾರೇ ಆಗ್ಲಿ ದಯವಿಟ್ಟು ಓವರ್ ಮುಗಿದ ನಂತರ ಮಾತ್ರ ಅಲ್ಲಿ ಅಂಕಣದೊಳ ಭಾಗದಲ್ಲಿ ಎಂಟನ್ನು ಪಡಿಬೇಕು. +1 ತಂಡದ ಒಟ್ಟು ಗಳಿಕೆ 8. ಫುಲ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಇವಾಗ ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಆ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ತಂಡದ ಒಟ್ಟುವರೆಗಳಿಗೆ ಮೊದಲವರ ಚಾಲ್ತಿಯಲ್ಲಿ 9 ಓಟವನ್ನು ದಾಖಲಿಸಿದ್ದಾರೆ. ಟಾರ್ಗೆಟ್ ಸಂಖ್ಯೆ 36. ಫುಲ್ ಶಾಟ್ ಮೂಲಕವಾಗಿ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಮಾತ್ರ ಸೇಮಾರಕ್ಕೆ ಹೊರವರ ಕ್ರಮಿಸ್ತಾ ಇದೆ. ಸಿಕ್ಸರ್ ಬಾರಿ ಆ ರೋಟದ ಸೇರ್ಪಡ
ತಂಡದ ಒಟ್ಟುವರಿ ಗಳಿಕೆ 15ಕ್ಕೆ ಕಣ ಕಾಳ್ತಾ ಇದೆ. ಈ ನಡುವೆ ನೋಬಾ ಸರಿ ಅಲ್ಲಿ ನೋಬಾಲ್ ಸೂಚನೆಗಳು ಸರ್. ಎಷ್ಟು ರನ್ ಇದು? ಒಂದು ಓಕೆ. (1+1) ಅಲ್ಲಿ ಫ್ರೀ ಹಿಟ್ ಅವಕಾಶಗಳಿದೆ. ತಂಡದ ಒಟ್ಟುವರಿಗಳಿಗೆ 18 ಓಟಗಳು. ಈ ನಾಡುವ ಬಹಳಷ್ಟು ಒಂದು ಪರ್ಫೆಕ್ಟ್ ಗ್ಯಾಪ್ ಶಾಟ್ ಕಳಿಸಿದ್ರು. ಡೀಪ್ ಮಿಡ್ ಕೆಳ ಬಲಭಾಗದಲ್ಲಿ ಸೀಮಾರಕ್ಕೆ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ತಂಡದ ಒಟ್ಟುವರಿಗಳಿಗೆ ಇವಾಗ 22. ಕೊನೆಯ ಒಂದೇ ಸತವಾಗಿ ಉಳಿತಾ ಇದೆ. ಓವರ್ ಓಕೆ. 6 ಎಸೆತಗಳ ಮುಂದೆ 22 ಓಟವನ್ನು ದಾಖಲಿಸಿದ್ದಾರೆ. ಅಲ್ಲಿ ಬಂದಡ ಶಿರಾತಲ ಮುಂದುವರಿಕೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. (24) ಎಸೆತ ಜಯಕ್ಕಾಗಿ 15 ಓಟಗಳು ಬರಬೇಕಾಗಿದೆ. 24 ಬಾಲ್ 15 ರನ್ಸ್ ಆರ್ ರಿಕ್ವೈರ್ಡ್. ಬಹಳಷ್ಟೊಂದು ಬೇರೊಂದು ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಕೆಳಗಲ ಗಾಳಿಯಲ್ಲಿ ಕ್ರಮಿಸ್ತಾ ಇದೆ ಚೆಂಡು. ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ವಿಕೆಟ್ಸ್ ಆಘಾತವನ್ನು ಕಾಣ್ತಾ ಇದೆ. ಭುವನ್ ವಿಕೆಟ್ಸ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಅಲ್ಲಿ ಆರ್ಸಿ ತಂಡದ ತಮ್ಮ ತಂಡದ ನಿರ್ಣಯವನ್ನು ತಿಳಿಪಡಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ವಿಸಿಸಿ ವಿರುದ್ಧವಾಗಿ ಮುಂದಿನ ಪಂದ್ಯವನ್ನು ಆಡ್ತಾರೆ ಆರ್ಸಿ ತಂಡ. (23 ಎಸೆತ 15 ಓಟಗಳು ಬರಬೇಕಾಗಿದೆ. ನ್ಯೂ ಬ್ಯಾಟರ್ ಆರಿಫ್. ಟಗಡೆಯ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ನಿರೀಕ್ಷಿತ ಹಂತದಲ್ಲಿ ಓಟವನ್ನು ದಾಖಲಿಸಿಕೊಳ್ಳಬೇಕಾಗುತ್ತೆ ಕೂಡ. ಲೆಗ್ ಲಾನ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಲೆಗ್ ಸ್ಟಿಕ್ ಹೊರಂಚಿಗೆ ರಮಿಸ್ತಾ ಇದೆ. ವೈಟ್ ಬಾಲ್. ಒಂದು ಓಟದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಈ ಹಂತದಲ್ಲಿ ಮತ್ತೆ ಬ್ಯಾಟ್ ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ಕಂಬ್ಯಾಕ್ ಎಸೆಗಾರಿಕೆ ಮಾಡ್ತಾ ಇದ್ದಾರೆ. 21 ಎಸೆತ 14 ಓಟಗಳು ಬರಬೇಕಾಗಿದೆ. ಪ್ರತಿ ಒಂದು ಚೆಂಡಿಗೂ ಕೂಡ ಸ್ಟ್ರೈಟ್ ರೊಟೇಟಿಂಗ್ ಆಟವನ್ನು ಆಡಿದ್ರೆ ನಿಶ್ಚಯವಾಗಿ ಪಂದ್ಯವನ್ನು ಜಯಿಸ್ತಾರೆ. (20ಕ್ಕೆ 13) ತಟ್ಟೆ ಮುಟ್ಟಿ ಹೊಡುವಂತ ಪ್ರಯತ್ನ ಮಾಡಿದ್ರು. ರಿಸ್ಕ್ ಸಿಂಗಲ್ ನೇರ ಗುರಿ ಸಾಗ್ತಾ ಇಲ್ಲ.
ಡೈರೆಕ್ಟ್ ಶೀಟ್ಗಳು ಬರ್ತಾ ಇಲ್ಲ ಹಂತದಲ್ಲಿ. ತಂಡದ ಒಟ್ಟುವರಿ ಗಳಿಕೆ 25ಕ್ಕೆ 1. ಓಟಗಳಿಗೆ ಅವಕಾಶಗಳು ಈ ಹಂತದಲ್ಲಿ. ವೈಡ್ ಬಾಲ್ ಸೂಚನೆಗಳು, ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. 19 ಎಸೆತ 11 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 10 ಓಟಗಳು ಬರಬೇಕಾಗಿದೆ. ಇನ್ನೊಂದು ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಂಡಿದ್ದಾರೆ. ಜಯಕ್ಕಾಗಿ 9 ಓಟಗಳು ಬರಬೇಕಾಗಿದೆ. 18 ಎಸೆತ 9 ಓಟಗಳು ಜಯಕ್ಕಾಗಿ ದಾಖಲಾತಿಯನ್ನು ಕಾಣಬೇಕಾಗಿರುವಂತಹ ಒಂದು ಲೆಕ್ಕಾಚಾರ. ಅಲ್ಲಿ ಆರ್ಸಿ ತಂಡದ ನಿರ್ಣಯವನ್ನು ತಿಳಿಸಬೇಕಾಗುತ್ತೆ ಸರ್. ದಯವಿಟ್ಟು ಟಾಸ್ ಅನ್ನು ಜಯಿಸಿದ್ದೀರಾ, ತಮ್ಮ ತಂಡದ ನಿರ್ಣಯವನ್ನು ತಿಳಿಸಿಕೊಂಡು ಶೀರಾತಲ್ಲಿ ಈ ಪಂದ್ಯ ಮುಗಿದ ನಂತರ ಅಂಕಣದೊಳ ಭಾಗದಲ್ಲಿ ಅದ್ಯಾವ ತಂಡ ಎಂಟನ್ನು ಪಡಿತಾರೆ ಕಾದು ನೋಡಬೇಕಾಗಿದೆ. ಬಿಸಿಸಿ ವಿರುದ್ಧವಾಗಿ ಆರ್ಸಿ ಮುಂದಿನ ಪಂದ್ಯವನ್ನು ಆಡ್ತಾರೆ. ವಿಜಯ್ ಹಸಿರ್ಕಂತ ಚೆಂಡು ಅಲ್ಲಿ ಆರ್ಗಿ ನಜರ್ ಬಾಲಿನ ವ್ಯವಸ್ಥೆಯನ್ನು ಮಾಡಿಕೊಡಿ. ಅಲ್ಲಿ ಬಾಲಿನ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಇತ್ತ ಲಾಡ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. 16ಕ್ಕೆ 8. ಈ ನಡುವೆ ಮತ್ತೆ ನಿಯಮದ ಉಲ್ಲಂಘನೆ ಹೊಂದೊಡದ ಸೇರ್ಪಡೆ ಮಾತ್ರ ಅಂಕಿಅಂಶವನ್ನು ತಲುಪ್ತಾ ಇದೆ. ಅಲ್ಲಿ ಬಾಲಿನ ವ್ಯವಸ್ಥೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ ವ್ಯವಸ್ಥಾಪಕರು. ಮತ್ತೆ ಹಸಿಗಾರಿಕೆ ಭಾಗದಲ್ಲಿ 7 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಈ ನಡುವೆ ಸ್ಟೆಪ್ ಔಟ್ ಅನ್ನು ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನ ಮಾಡಿದ್ರು. 1 ಓಟ 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನದಲ್ಲಿ ರನ್ ಔಟ್ ಮುಖಾಂತರವಾಗಿ 2ನೇ ವಿಕೆಟ್ ಸ್ವಾಗತವನ್ನು ಕಾಣ್ತಾ ಇದೆ. ಅಲ್ಲಿ 2ನೇ ವಿಕೆಟ್ ಪತನ. ನ್ಯೂ ಬ್ಯಾಟರ್ ಮೆಂಡಿಸ್ ಎಂಟನ್ನು ಪಡಿತಾ ಇದ್ದಾರೆ. ನ್ಯೂ ಬ್ಯಾಟರ್ ಮೆಂಡಿಸ್ ಇವಾಗ ಎಂಟನ್ನು ಪಡಿತಾ ಇದ್ದಾರೆ. ಸರ್ ಅಲ್ಲಿ ಆರ್ ಸಿ ತಂಡ ಡಿಸಿಷನ್ ಹೇಳಬೇಕು. ಓಕೆ, RCB ತಂಡ ಸೆಲೆಕ್ಟೆಡ್ ಬಾಲ್ ಫಾಸ್ಟ್. ವಿಸಿಸಿ ತಂಡ ಬ್ಯಾಟಿಂಗ್ ಸಿದ್ಧತೆಯಲ್ಲಿ ಇರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಈ ನೋಡುವ ಕೆಲಕಾಲ ಗಾಳಿಯಲ್ಲಿ ಕ್ರಮಿಸ್ತಾ ಇತ್ತು. ಮಿಡವಿಕೆಲ ಬಲಭಾಗದಲ್ಲಿ ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಮತ್ತೆ ಹೋದರೆ ಆಗತವನ್ನು ಕಾಣ್ತಾ ಇದೆ. ಸರ್ ಅಲ್ಲಿ ಬ್ಯಾಟರ್ ಆದಷ್ಟು ಬೇಗ ಬರಬೇಕು. ಅಣ್ಣ ಬ್ಯಾಟ್ಸ್ಮನ್ ಹೋಗಿ ಸರ್ ದಯವಿಟ್ಟು. ಪಂದ್ಯದ ಜಯಕ್ಕಾಗಿ 13 ಎಸೆತ 6 ಓಟಗಳು ಬರಬೇಕಾಗಿದೆ. ಅಲ್ಲಿ ಟಾಸ್ ಅನ್ನ ಜಯಿಸಿರ್ತಕ್ಕಂಥ ಆರ್ಸಿ ತಂಡ ಈಗಾಗಲೇ ಎಲೆಕ್ಟೆಡ್ ಬಾಲ್ ಫಸ್ಟ್ ಅನ್ನು ಕರೆ ನೀಡಿದ್ದಾರೆ.
ಅಲ್ಲಿ ವಿಸಿಸಿ ತಂಡ ದಾಂಡಿಗರ ಮುಂದಿನ ಪಂದ್ಯದಲ್ಲಿ ಸಿದ್ಧತೆಯಲ್ಲಿರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಈ ನಡುವೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪ್ರತಿ ಒಂದು ಎಸೆತಗೂ ಕೂಡ ಸ್ಟ್ರೈಕ್ ರೊಟೇನಿಂಗ್ ಆಟವನ್ನು ಆಡಿದ್ರೆ ನಿಶ್ಚಯವಾಗಿ ಪಂದ್ಯ ಜಲಿಸ್ತಾರೆ. 12 ಎಸೆತ 6 ಓಟದ ಅವಶ್ಯಕತೆ. 12 ಬಾಲ್ 6 ರನ್ಸ್ ಆರ್ ರಿಕ್ವೈರ್ಡ್. 12ಕ್ಕೆ 6 ಓಟಗಳು ಬರಬೇಕಾಗಿದೆ. ಅಂಕಣದ ಭಾಗದಲ್ಲಿ ವಿಪಿಎಲ್ ಸೀಸನ್ 5 ಸಾಗ್ತಾ ಇದೆ. ಓಕೆ, ಅಲ್ಲಿ ಗಮನಿಸ್ಕೊಳ್ಬೇಕಾಗುತ್ತೆ. ಅಲ್ಲಿ ಎಂಟ್ರೆನ್ಸ್ ಬಳಿ ಇರುವಂತ ಅಲ್ಲಿ ದ್ವಿಚಕ್ರ ವಾಹನಗಳು ದಯವಿಟ್ಟು ತೆರವು ಮಾಡಿಕೊಡಿ. ಈಗಾಗಲೇ ಒಂದು ಅಲ್ಲಿ ಟೆಂಪೋ ಬರ್ತಾ ಇದೆ. ದಯವಿಟ್ಟು ಅಲ್ಲಿ ನಿಂತಿರುವಂತ ದ್ವಿಚಕ್ರ ವಾಹನಗಳನ್ನ ತೆರವನ್ನು ಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ಹೋದರೆ ಆಗತವನ್ನ ಕಾಣ್ತು. ಈತ ಜಯಕ್ಕಾಗಿ 11 ಎಸೆತ 6 ಓಟಗಳು ಬರಬೇಕಾಗಿದೆ. ಓಕೆ 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 ತೀರಾ ಯಾರ್ಕರಾಗಿ ಬೀಳ್ತಾ ಇದೆ. ಚೆಂಡು ಹೋಟೆಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಪಂದ್ಯ ಬಹಳಷ್ಟು ಒಂದು ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. ಈ ನಡುವೆ ಮತ್ತೆ ಕ್ಯಾಚ್ ಹೊಡೆಯುವಂತ ಅವಕಾಶಗಳು. ಸಾಹಿಲ್ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮತ್ತೆ 2ನೇ ಬಾರಿ ಪಡೀತಾ ಇದ್ದಾರೆ. ಇದು ವಿಕೆಟ್ಸ್ ಪತನ. ಅಲ್ಲಿ ದಯವಿಟ್ಟು ಗಮನಿಸ್ಕೊಳ್ಬೇಕಾಗುತ್ತೆ. ಎಂಟ್ರೆನ್ಸ್ ಬಳಿ ನಿಂತಿರುವಂತ ದ್ವಿಚಕ್ರ ವಾಹನವನ್ನು ದಯವಿಟ್ಟು ತೆರವು ಮಾಡಿಕೊಡಿ. ಅಲ್ಲಿ ನಿಂತಿರುವಂತ ಗಾಡಿಯನ್ನು ಸೈಡಿಗೆ ಬಿಡಿ ಅನ್ನುವನ್ನ ಇಲ್ಲಿ ಆಯೋಜಕರು ಹೇಳ್ತಾ ಇದ್ದಾರೆ. ಐದು ವಿಕೆಟ್ಸ್ ಹೋಗಿದೆ. ಅಲ್ಲಿ 30ಕ್ಕೆ 5. 8 ಎಸೆತ 6 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 8 ಬಾಲ್ 6 ರನ್ಸ್ ನೀಡೆಡ್. 8ಕ್ಕೆ 6. ಪಂದ್ಯಾಟವನ್ನು ಜಯಿಸುವರು ಯಾರು? ಈ ನಡುವೆ ಮತ್ತೆ ನೆಟ್ಟನೇರ ಹೊತ್ತನ್ನು ದಾಖಲಿಸ್ತಾ ಇದ್ದಾರೆ ಸುಹೇಲ್. ಬಹಳಷ್ಟೊಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಈ ನಡುವೆ ಹೋಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇರ್ತಾರೆ. ನಡುವೆ ನೆರಗುರಿ ಥರ್ಡ್ ಆಫ್ ಪೆಡಿಷನ್ ಆರ್ ಪೆಂಡಿಂಗ್. 3ನೇ ತೀರ್ಪುಗಾರಿಗೆ ರವಾನಿಸಿದ್ದಾರೆ. ಅದ್ಯಾವ ರೀತಿ ತೀರ್ಪುಗಳು ಹೊರಹೊಮ್ಮುತ್ತೆ ಕಾದು ನೋಡಬೇಕಾಗಿದೆ. CR7 ಅಫಿಷಿಯಲ್ ಎನ್ನುವ ಸಂಸ್ಥೆ ಈಗಾಗಲೇ ಚಿತ್ರೀಕರಣವನ್ನು ಬೇತರಿಸ್ತಾ ಇದೆ. ಯೂಟ್ಯೂಬ್ ಮುಖಾಂತರವಾಗಿ ಕನ್ನಡ ವೀಕ್ಷಣೆ ಮಾಡಬೇಕಾಗಿರುವಂತರು CR7 ಅಫಿಷಿಯಲ್ ಎನ್ನುವ ಒಂದು
ಸಂಸ್ಥೆ ಈಗಾಗಲೇ ಒಂದು ಪಂದ್ಯ ಕೂಡ ಚಿತ್ರೀಕರಣವನ್ನು ವಿತರಿಸ್ತಾ ಇದೆ. ನಡುವೆ ರನ್ ಔಟ್. ಕ್ರಿಕೆಟ್ ಅದೃಷ್ಟದ ಆಟ. ಆರು ಎಸೆತ 5 ಓಟಗಳು ಬರಬೇಕಾಗಿದೆ. 6 ಬಾಲ್ 5 runs are required. ಅಲ್ಲಿ ನ್ಯೂ ಬ್ಯಾಟರ್ ಚಿಂಡ್ರಾಸ್ ಇವಾಗ ಎಂಟ್ರಿಯನ್ನು ಪಡಿತಾ ಇದ್ದಾರೆ. 6-5 ಪಂದ್ಯ ಬಹಳಷ್ಟು ಒಂದು ಕುತೂಹಲಕಾರಿ ಘಟ್ಟವನ್ನು ತರುತ್ತಾ ಇದೆ. ಇವತ್ತು ಪ್ರಾರಂಭವನ್ನು ಕಂಡಿರತಕ್ಕಂಥದ್ದು ಪಂದ್ಯ ನಾಳೆ ದಿನ ಮುಂದುವರಿಕೆಯನ್ನು ಕಾಣಿತ್ತೆ. ಆ ನಿಟ್ಟಿನಲ್ಲಿ ಸೂಪರ್ ಸಂಡೇ ಅಂತಿಮ ದಿನ. ಅದ್ಯಾವ ತಂಡ ವಿಪಿಎಲ್ ಸೀಸನ್ 5ರ ಮೊದಲ ಪ್ರಶಸ್ತಿಯನ್ನು ಪಡಿತಾರೆ ಕಾದು ನೋಡಬೇಕಾಗಿದೆ. ಅಲ್ಲ ಸರ್, ಅಲ್ಲಿ ದಯವಿಟ್ಟು ಅಂಪೈರ್ಸ್ 1 ನಿಮಿಷ ಅಲ್ಲಿ ಕುಳಿತಿರುವಂತರು ದಯವಿಟ್ಟು ಮೇಲೆ ಸ್ಟೆಪ್ ನಲ್ಲಿ ಕೂರಿ ಸರ್. ಅಣ್ಣ ನೀವೇ ಇಲ್ಲಿ ಮೊಬೈಲ್ ನೋಡ್ತಿದ್ದೀರಲ್ಲ, ನೀವೇ 5 ಮಂದಿ. ಅಣ್ಣ ನೀವು ಪ್ಲೇಯರ್ ಆಗಿ ಅಲ್ಲೇ ಕೂತಿದ್ದೀರಲ್ಲ, ಆಟ ಹಾಕಿರೋರು ತಲೆ ಕೆರಿತಾ ಇದ್ದಾರೆ, ಟೆನ್ಷನ್ ಆಗಿದೆ. ಪೂರ್ಣಾಂತರವಾಗಿ ಬೆದರಿಕಂತದ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಐದು ಎಸೆತ 5 ಓಟಗಳು ಬರಬೇಕಾಗಿದೆ. 5 ಬಾಲ್ 5 runs required. 5-5. ಪೂರ್ಣಾಂತರವಾಗಿ ಬೆದರಿಕಂತದ ಚೆಂಡು ತನ್ಮೂಲಕವಾಗಿ ಇವಾಗ ನಿಯಮದ ಉಲ್ಲಂಘನೆ, ಕೇವಲ ಹೊಂದಡದ ಸೇರ್ಪಡೆ ಅಂಕಿಅಂಶ ಪಡೆಯನ್ನು ತಲುಪ್ತಾ ಇದೆ. ಕ್ರಿಕೆಟ್ ಬಹಳಷ್ಟು ಒಂದು ಅಂತಿಮ ಹಂತದಲ್ಲಿ ಬಹಳಷ್ಟು ಒಂದು ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. 4 ಎಸೆತ 4 ಓಟಗಳು ಬರಬೇಕಾಗಿದೆ. ಪ್ರತಿಯೊಂದು ಎಸೆಗೂ ಕೂಡ ಒಂದೊಂದು ಓಟದ ಮುಖಾಂತರವಾಗಿ ಓಟವನ್ನು ಜಯಿಸಿದ್ರೆ ಪಂದ್ಯವನ್ನು ನಿಶ್ಚಯವಾಗಿ ಜಯಿಸ್ತಾರೆ. ಆ ಹಂತವನ್ನು ಕಂಡುಕೊಂಡ್ರೆ ಎಸೆಗಾರಿಕೆ ವಿಭಾಗದಲ್ಲಿ ಡಾಟ್ ಬಾಲ್ ಎಸೆಗಾರಿಕೆಯನ್ನು ಮುಂದುವರಿಸಿದ್ರೆ ಮಾತ್ರ ಅಲ್ಲಿ ಪಾಂಡವಾಸ್ ಪಂದ್ಯವನ್ನು ಜಯಿಸ್ತಾರೆ. ಒಟ್ಟಾರಿಗೆ ನೋಡುಗರಿಗೆ ರಸದೌತಣ. ಅದ್ಯಾವ ತಂಡ ಪಂದ್ಯವನ್ನು ಜಯಿಸ್ತಾರೆ ಕಾದು ನೋಡಬೇಕಾಗಿದೆ. ಕ್ಷೇತ್ರ ರಕ್ಷಣೆ ಬದಲಾವಣೆ ಮುಂದುವರಿಕೆ ಮಾಡ್ತಾ ಇದ್ದಾರೆ. ಅಲ್ಲಿ ಮುಂದಿನ ಪಂದ್ಯವನ್ನು ಆರ್ಸಿ ವಿರುದ್ಧವಾಗಿ ವಿಸಿಸಿ ಪಂದ್ಯವನ್ನು ಆಡ್ತಾರೆ. ಸರ್ ಅಲ್ಲಿ ಅಂಪೈರ್ಸ್ ಆದಷ್ಟು ಬೇಗ ಪಂದ್ಯವನ್ನು ಆಡಿಸಿ ಸರ್. ಒಂದು ಇನ್ನಿಂಗ್ಸ್ಗೆ ನಿಯಮದ ಮುಖಾಂತರವಾಗಿ ಪಂದ್ಯವನ್ನು ಆಡಿಸಲಿಕ್ಕಿದ್ದಾರೆ. ಈಗಾಗಲೇ ಸಮಯ 9:20 ಆಗಿದೆ. ಇನ್ನೂ ಕೂಡ 3 ಪಂದ್ಯಗಳಿದೆ. ದಯವಿಟ್ಟು ಸಹಕರಿಸಿಕೊಂಡು ಪಂದ್ಯದ ಮುಂದುವರಿಕೆಯನ್ನು ತೀರ್ಪುಗಾರರು ಆಟಗಾರರು ನಮ್ಮೊಂದಿಗೆ ಹೊಂದೂಡಿಕೊಂಡು ಪಂದ್ಯವನ್ನು ಮುಂದುವರಿಕೆ ಮಾಡಿ ಅನ್ನೋ ಕಳಕಳಿಯಾಗಿ ವಿನಂತಿಸಿಕೊಳ್ತಾ ಇದ್ದಾವೆ.
ಈ ನಡುವೆ ಓಟಗಳಿಗೆ ಅವಕಾಶಗಳು ಒಂದರ ಬದಲಾಗಿ 2 ಓಟಗಳಿಗೆ ಅವಕಾಶಗಳು ಮಾಡಿಕೊಂಡಿದ್ದಾರೆ. Y+1 ಗೂಟ ರಕ್ಷೆ ನಡುವಿಕೆ ಪಂದ್ಯಾಟದ ಚಿತ್ರೀಕರಣವನ್ನು ಬದಲಾಯಿಸ್ತಾ ಇದೆ. ಈ ನಡುವೆ ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಬಹುಶಃವಾಗಿ ಒಂದೊಂದು ಓಟದ ಮುಖಾಂತರವಾಗಿ ಓಟವನ್ನು ಜಯಿಸಿದ ಲೆಕ್ಕಾಚಾರ. ಈ ಹಂತದಲ್ಲಿ 3 ಎಸೆತ 2 ಓಟಗಳು ಬರಬೇಕಾಗಿದೆ. 3 ಬಾಲ್ 2 ರನ್ಸ್ ರಿಕ್ವೈರ್ಡ್. ಬಿರುಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಕೇವಲ 1 ಓಟದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಅಲ್ಲಿ ಪಂದ್ಯಾಟ ಸಮಬಲ. 2 ಎಸೆತ 1 ಓಟಗಳ ಜಯಕ್ಕಾಗಿ ಬರಬೇಕಾಗಿದೆ. 2 ಬಾಲ್ 1 ರನ್ಸ್ ರಿಕ್ವೈರ್ಡ್. ಅಲ್ಲಿ RC ತಂಡ ಸಿದ್ಧತೆಯಲ್ಲಿರಬೇಕಾಗುತ್ತೆ. ಈ ಪಂದ್ಯಾಟ ಮುಗಿದ ನಂತರ ಶೀರಾತಿಲಿ 8 ಪಡೆದುಕೊಂಡು ಕ್ಷೇತ್ರ ರಕ್ಷಣೆ ಮುಂದುವರಿಕೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ಪಂದ್ಯಾಟ ಟೈ ಆದ್ರೆ 2 ತಂಡ ಕೂಡ ಸಮಾಂತರವಾಗಿ ಅಂಕವನ್ನು ನೀಡ್ತಾರೆ. ಇದು ಆಯೋಜಕರ ತೀರ್ಮಾನ. ಈ ನಡುವೆ ತನ್ಮೂಲಕವಾಗಿ ಗಲ್ಲಿ ಮೇಲ್ಭಾಗದಲ್ಲಿ ನಂಬಲ ಸಾಧ್ಯ ರೀತಿಯಲ್ಲಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಈ ಹಂತವನ್ನು ಕಂಡುಕೊಂಡ್ರೆ ಬಹಳಷ್ಟು ಒಂದು ಅದ್ಭುತವಾದ ಕ್ಷೇತ್ರ ರಕ್ಷಣೆ. ಈ ರಿಪ್ಲೈ ಅನ್ನು ನೋಡ್ಲಿಕ್ಕೆ CR7 ಅಫಿಷಿಯಲ್ ಎನ್ನುವ ಸಂಸ್ಥೆಯಲ್ಲಿ ವೀಕ್ಷಿಸಬಹುದಾಗಿದೆ. ನಿವಾಸ್ ಬ್ಯಾಟ್ Y2. ಒಂದಕ್ಕೆ ಒಂದು. ಈ ನಡುವೆ ಯಾವ ರೀತಿಯ ತೀರ್ಪುಗಳ ಹಂತದಲ್ಲಿ ವೈಡ್ ಬಾಲ್ ಪಂದ್ಯವನ್ನು ಜಯಿಸ್ತಾ ಇದೆ BSC ತಂಡ. ಅಂತಿಮ ಹಂತದಲ್ಲಿ ಪಂದ್ಯದ ಜಯದ ಹಾದಿಯನ್ನು ಕಾಣ್ತಾ ಇದೆ. ಇದು ಪಂದ್ಯವನ್ನು ಜಯಿಸ್ತಾ ಇದೆ. ಸರ್ ಅಲ್ಲಿ ಅಂಪೈರ್ಸ್ ಆದಷ್ಟು ಬೇಗ ಪಂದ್ಯ ಮುಂದೂಡಿಕೆ ಮಾಡಿ ಅಲ್ಲಿ ಗ್ರೌಂಡ್ ಕ್ಲಿಯರ್ ಮಾಡಬೇಕಾಗುತ್ತೆ. ಸರ್ ಅಲ್ಲಿ BSC ತಂಡದ ಆಟಗಾರರು ಸರ್ ಹೊರಗೆ ಬನ್ನಿ. ಅಲ್ಲಿ RC ತಂಡದ ಆಟಗಾರರು ಕ್ಷೇತ್ರ ರಕ್ಷಣೆ ಮುಂದುವರಿಕೆ ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಆ ಹಂತವನ್ನು ಕಂಡುಕೊಂಡ್ರೆ VCC ತಂಡದ ಆಟಗಾರರು ತಮ್ಮ ತಂಡದ ದಾಂಡಿಗಾರನ್ನ ತೊಡಗಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೊಳ್ತಾ ಇದ್ದಾವೆ. ಈತ ಪಂದ್ಯದ ಬದಲಾವಣೆ ಕಂಡಿದ್ದ ಮುಂದಿನ ವೀಕ್ಷಣೆ ವಿವರಣೆಗೆ ನಮ್ಮ ಆತ್ಮೀಯರಾಗಿರುವಂತ ಅಖಿಲೇಶ್ ಮುಂದಿನ ಪಂದ್ಯದ ವೀಕ್ಷಕ ವಿವರಣೆಗಾಗಿ ಬರಮಾಡಿಕೊಳ್ತಾ ಇದ್ದಾವೆ. ಧನ್ಯವಾದ ಪ್ರವೀಣ್ ಅವರ. ವಿಜ್ಞಾಪುರ ಪ್ರೀಮಿಯರ್ ಲೀಗ್ ಸೀಸನ್ 5 ಆಗಿ ಬರ್ತಾ ಇದೆ. ಇವತ್ತಿನ ಬೆಳಗಿನ ಅವಧಿಯಲ್ಲಿ ಆರಂಭವನ್ನು ಕಂಡಿರ್ತಕ್ಕಂಥ ಈ ಒಂದು ಟೂರ್ನಮೆಂಟ್ ಹೊನಲು ಬೆಳಕಿನ ಅಡಿಯಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ದಿನದ ಮುಂದಿನ ಪಂದ್ಯಾಟದಲ್ಲಿ VCC ಅದೇ ರೀತಿ ರಾಯಲ್ ಕ್ರಿಕೆಟರ್ಸ್ ಹೋರಾಟವನ್ನು ಮಾಡ್ತಾ ಇದೆ.